ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಇವತ್ತು ಮೋಸ್ಟ್ ಆಂಟಿಸಿಪೇಟೆಡ್ ಮ್ಯಾಚು CSK ಆಡ್ತಾ ಇದೆ KKR ಅಗೇನ್ಸ್ಟು. ಹೋಗ್ಬಿಡೋಣ ಪ್ರಿವ್ಯೂಗೆ. ಯಾರು ಗೆಲ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ಬಿಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಹಾಕೊಂಡು ಬೆಲೈಕನ್ನಾಗೆ ಪಾಟನಾಗೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಪಾಯಿಂಟ್ಸ್ ಟೇಬಲ್ ನೋಡ್ತಾ ಇರ್ಬೋದು. ನಿನ್ನೆ ಮ್ಯಾಚ್ ಆದ ನಂತರ SRH ಅವರು ಅದ್ದೂರಿಯಾಗಿ ಗೆಲ್ತಾ ಇದ್ದಂಗೆ ಸಿಕ್ಕಾಪಟ್ಟೆ ಸೈಕಾಗೆ ಅವರು ಇವಾಗ 4ನೇ ಪೊಸಿಷನ್ಗೆ ಬಂದ್ಬಿಟ್ಟು ಆಲ್ ಆಫ್ ಎ ಸಡನ್ ಪಟ್ಟನಂಗೆ ಎಗರು ಕೂತ್ಕೊಂಡ್ಬಿಟ್ಟವ್ರೆ. ಗುರು ಎಲ್ಲಿದ್ದವ್ರು SRH ಎಲ್ಲೋ ಎಗರು ಕೂತ್ಕೊಂಡಂಗೆ ಐತೆ. ಇವಾಗ SRH ಅವರು ಸಿಕ್ಕಾಪಟ್ಟೆ ಸೈಕಾಗಿ ಪರ್ಫಾರ್ಮ್ ಮಾಡಿದರೆ ಆ್ಯಂಡ್ ನೆಟ್ ರನ್ ರೇಟು ಕೂಡ ಬೆಟರ್ ಮಾಡ್ಕೊಂಡಿದ್ದಾರೆ. ನೋಡಿ ಡೆಲ್ಲಿ ಕ್ಯಾಪಿಟಲ್ಸ್ಗಿಂತ ಬೆಟರ್ ಮಾಡ್ಕೊಂಡಿದ್ದಾರೆ. ಆದ್ದರಿಂದನೇ ಅವ್ರ ಮೇಲ್ಗಡೆ ಬಂದಿರುವಂಥದ್ದು. ಇಲ್ಲ ಅಂತಂದರೆ ನಂಬರ್ 5 ಸ್ಥಾನದಲ್ಲಿ ಇರ್ತಿದ್ರು ಅಥವಾ ಇನ್ನೂ ಕೆಳಗಡೆ ಇರ್ತಾ ಇದ್ರು. ಸೊ ಬೆಟರ್ ಮಾಡ್ಕೊಂಡಿರೋದ್ರಿಂದ ಈ ಒಂದು ಪೊಸಿಷನಲ್ಲಿ ಇದ್ದಾರೆ. ಸೊ ಸಿಕ್ಕಾಪಟ್ಟೆ ಸೈಕಾಗಿ ಆಡಿದ್ರು ಗುರು. 56-57 ರನ್ ವಿಕ್ಟ್ರಿ ಅಂತಲೇ ಸುಮ್ಮನೆ ಮಾತು ಅಲ್ಲಿ T20s ಅಂತ ಬಂದಾಗ. ಸೊ ಇವತ್ತಿನ ಮ್ಯಾಚು ಬ್ಯಾಟಲ್ ಆಫ್ ಬಾಟಮ್ಸ್, ಟೇಬಲ್ ಬಾಟಮ್ಸು. CSK ಮತ್ತು KKR ಆಡ್ತಾ ಇದೆ. ಸಿಕ್ಕಾಪಟ್ಟೆ ಬಾಟಮಲ್ಲಿ ಇರೋವಂಥ KKR ಇನ್ನೊಂದು ಸ್ವಲ್ಪ ಅವ್ರಿಗಿಂತ ಮೇಲ್ಗಡೆ 10th and 9th ಪೊಸಿಷನ್ ಅವ್ರಿಗಿಂತ ಮೇಲ್ಗಡೆ ಇರೋಂಥ CSK. ಮೇಲೆ ಲಾಸ್ಟ್ ಮ್ಯಾಚ್ ಬೇರೆ ಕಂಫರ್ಟಬಲ್ ಆಗಿ ಗೆದ್ಬಿಟ್ಟು ಬರ್ತಾ ಇದ್ದಾರೆ CSK ಅವರು. ಅಂದರೆ ಏನು ತೀರಾ ಕಂಫರ್ಟಬಲ್ ಏನು ದೊಡ್ಡ ಹೆವಿ ಮಾರ್ಜಿನ್ ವಿಕ್ಟ್ರಿ ಅಂತ ಹೇಳ್ತಾ ಇಲ್ಲ. ಒಟ್ಟಲ್ಲಿ ಒಂದು ರೇಂಜಿಗೆ ಗೆದ್ದಿದ್ದಾರೆ CSK ಅವರು. ಆ್ಯಂಡ್ ಈ ಕಡೆ ನೋಡ್ತು ಅಂತಂದರೆ KKR ಅವರು ಒಂಥರ ಎಲ್ಲ ಕೈ ಕಾಲೆಲ್ಲ ಮುರ್ಕೊಂಡಿರೋ ಥರ ಟೀಮ್ ಥರ ಆಗೋಗ್ಬಿಟ್ಟೈತೆ. ಸೊ ಈ ಮ್ಯಾಚು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. KKRಗೆ ಕಮ್ಬ್ಯಾಕ್ ಮಾಡಬೇಕು ಅಂತಂದರೆ ಸಿಕ್ಕಾಪಟ್ಟೆ ವರ್ಸ್ಟ್ ಫೇಸಲ್ಲಿದ್ದಾರೆ ಇವರು. ಫಿನಾಲ್ ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ರು, ನಮಗೆ ಒಂದು ಗೆಲುವು ಬೇಕಷ್ಟೇ, ಅಲ್ಲಿಂದ ಬೇಕಾದ್ರೆ ನಾವು ಇತಿಹಾಸನ ಬರಿಬೋದು. ಫಸ್ಟು ಒಂದು ಗೆಲುವಿಗೆ ಸಿಕ್ಕಾಪಟ್ಟೆ ನಾವು ಒದ್ದಾಡ್ತಾ ಇದ್ದೀವಿ. ಒಂದು ಸಿಕ್ತು ಅಂದರೆ ಬ್ಯಾಕ್ ಟು ಬ್ಯಾಕ್ ಕೊಟ್ಟೇ ಕೊಡ್ತೀವಿ ನಾವು. ಆ ಒಂದು ಕಾನ್ಫಿಡೆನ್ಸ್ ನಮಗಿದೆ ಅಂತ ಫಿನಾಲನ್ನು ಹೇಳ್ತಾರೆ. ಸೊ ಎಲ್ಲರೂ ಕೂಡ ಹಂಗೆ ಹೇಳಿದ್ರು. ಇವಾಗ CSK ಕೂಡ ನಮಗೊಂದು ಗೆಲುವು ಬೇಕು ಅಂತ ಹೇಳ್ರಿ. ಇವಾಗ ಒಂದು ಗೆಲುವು ಸಿಕ್ಕಿದೆ. ಇವಾಗ ಅವರು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನ ಗೆಲ್ಲೋದ್ರಲ್ಲಿ ನೋಡ್ತಾ ಇರ್ತಾರೆ. ಸೊ ಇವರು ಮೊದಲನೇ ಗೆಲುವಲ್ಲ ಹುಡುಕಾಟದಲ್ಲಿದ್ದಾರೆ. ಸೊ ನೋಡಿ, ಇನ್ನು ಸೋಲನ್ನೇ ಕಾಣದೇ ಇರೋವಂಥ ಪಂಜಾಬ್ ಕಿಂಗ್ಸ್ ಒಂದು ಕಡೆ ಆಯಿತು ಅಂತಂದರೆ ಇನ್ನು ಗೆಲುವನ್ನೇ ಕಾಣದೇ ಇರೋವಂಥ KKR ಒಂದು ಕಡೆ. ನಾನು ಹೇಳ್ಬಿಟ್ಟಿದ್ದೀನಿ KKR ಥರ ವರ್ಷ ಟೀಮು ಇನ್ನೂ ಒಂದಿಲ್ಲ. KKR ತಿಪ್ಪೂರ್ಲಾಗ ಹೊಡೆದು ಕೂಡ ಕ್ವಾಲಿಫೈ ಆಗೋದಿಲ್ಲ ಆ್ಯಂಡ್ ಟ್ರೋಫಿನೂ ಕೂಡ ಗೆಲ್ಲೋದಿಲ್ಲ ಅಂತ ಮುಂಚೆನೇ ಹೇಳ್ಬಿಟ್ಟಿದ್ದೀನಿ. ಟೂರ್ನಮೆಂಟ್ಗಿನ್ನ ಮುಂಚೆನೇ ಆಕ್ಷನ್ ಟೈಮಲ್ಲೇ ಹೇಳ್ಬಿಟ್ಟಿದ್ದೀನಿ. RR ಕೂಡ ಚೆನ್ನಾಗಿಲ್ಲ ಒಂದು ರೇಂಜಿಗೆ ಅಂತ ಹೇಳಿದ್ದೆ. ಬಟ್ ಆದರೆ RR ಬೆಟ್ರಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಬಟ್ KKR ವರ್ಷ ಅಂತ ಹೇಳಿದೆ, ಅದೇ ಥರನೇ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಸೀನ್ ನೋಡ್ತಾ ಅಂದರೆ ಇವತ್ತು ಮ್ಯಾಚ್ ನಡೀತಾ ಇರೋದಲ್ಲಪ್ಪ ಚೇಪಕ್ ಸ್ಟೇಡಿಯಮಲ್ಲಿ ಮ್ಯಾಚ್ ನಡೀತಾ ಇದೆ. ಸೊ ಇಲ್ಲಿ CSK ಅವರು ಲಾಸ್ಟ್ ಮ್ಯಾಚ್ನ ಕಂಫರ್ಟಬಲ್ ಆಗಿ ಗೆದ್ದಿದ್ದಾರೆ. ಒಂದು ಅದ್ದೂರಿ ಸ್ಕೋರ್ನ ಹೊಡೆದು ಸಂಜು ಸ್ಯಾಮ್ಸನ್ ಅವರು ಮೇಯ್ನಾಗಿ ಆಡಿದ್ದಾರೆ. ಸಂಜು ಅಣ್ಣ ಮೇಯ್ನಾಗಿ ಆಡ್ತು ಅಂತಂದರೆ CSK ಇನ್ಫ್ಯಾಕ್ಟ್ ವಿಕೆಟೇ ಕಳ್ಕೊಂಡಿಲ್ಲ ಅವರು. ಎಷ್ಟು ಒಂದು ವಿಕೆಟ್ ಅಷ್ಟೇ ಕಳ್ಕೊಂಡಿದ್ದು CSK ಅವರು. ಒಬ್ಬರು ರಿಟೈರ್ಡ್ ಔಟ್ ಆಯಿತು ಆಯುಷ್ ಮಾತ್ರ ಅಂತಂದರೆ ಒಂದೇ ವಿಕೆಟ್ನ ಕಳ್ಕೊಂಡಿದ್ದು. ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಆಡಿದ್ರು CSK ಅವರು. ಆಲ್ಮೋಸ್ಟ್ ಎಷ್ಟು 210+ ರನ್ಸ್ನ ಹೊಡೆದಿದ್ದು. ಚೆನ್ನಾಗಿ ಆಡಿದ್ರು, ಮೆಚ್ಕೊಬೇಕು. CSK ಆಡಿದ ರೀತಿ ನೋಡ್ತು ಅಂದರೆ ಲಾಸ್ಟ್ ಮ್ಯಾಚಲ್ಲಿ ಸಂಜು ಸ್ಯಾಮ್ಸನ್ ಆಡಿದ ರೀತಿ ನೋಡ್ತು ಅಂತಂದರೆ. ಸೊ ಇವತ್ತು ಏನಾದ್ರು ಇಂಪ್ಯಾಕ್ಟ್ ಮಾಡ್ತಾರಾ? ಒಂದು ಮ್ಯಾಚ್ ರನ್ ಬಂತು ಅಂತಂದರೆ ಸಂಜು ಸ್ಯಾಮ್ಸನ್ಗೆ ಅದನ್ನು ನೆಕ್ಸ್ಟ್ ಮ್ಯಾಚನ್ನು ಕೂಡ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಒಂದು ಮ್ಯಾಚ್ ರನ್ ಬಂದಿಲ್ಲ ಅಂತಂದರೆ ಅದನ್ನು ನೆಕ್ಸ್ಟ್ ಮ್ಯಾಚನ್ನು ಕೂಡ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಸೊ ಕನ್ಸಿಸ್ಟೆಂಟಾಗಿ ರನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿಂದ ಆಚೆಗೆ ಸಂಜು ಸ್ಯಾಮ್ಸನ್ ಅವರ ಬ್ಯಾಟಿಂದ ಅವ್ರು ಸ್ಟಾರ್ಟ್ ಮಾಡೋದಷ್ಟೇ ಪ್ರಾಬ್ಲಮ್ಮು. ಒಂದು 10-15 ರನ್ ಹೊಡೆಯೋರು ಅಷ್ಟೇ ಪ್ರಾಬ್ಲಮ್ಮು. ಅಲ್ಲಿಂದ ಒಂದು ಬಿಗ್ ಸ್ಕೋರ್ನ ಹೊಡೆಯಿತು ಅಂತಂದರೆ ಬಿಗ್ ಸ್ಕೋರ್ನೇ ಹೊಡೆಯೋದು. ಆದಷ್ಟು ಸಂಜು ಸ್ಯಾಮ್ಸನ್ ಔಟ್ ಮಾಡ್ತು ಅಂದರೆ ಇನಿಷಿಯಲಿನೇ ಔಟ್ ಮಾಡಬೇಕು. ಇಲ್ಲ ಅಂತಂದರೆ ಬಿಟ್ಕೊಂಡ್ರು ಅಂತಂದರೆ ಸಂಜು ಸ್ಯಾಮ್ಸನ್ ದೊಡ್ಡ ಸ್ಕೋರನ್ನೇ ಹೊಡೆಯೋದು. ಏನು ಚಿಕ್ಕ ಸ್ಕೋರೆಲ್ಲ ಹೊಡೆಯೋದಿಲ್ಲ ಅಲ್ಲಿ. ಸೊ ಇದು ಗೊತ್ತಿರೋ ವಿಚಾರ, ಇದು ನಾರ್ಮು. ಸೊ ಇಲ್ಲಿ CSK ಚೇಪಕ್ ಅಂತ ಬಂದಾಗ ಇಲ್ಲಿ 68% ಆಫ್ ದ ಮ್ಯಾಚ್ನ CSK ಅವರು ಗೆದ್ದಿದ್ದಾರೆ. ಆದ್ದರಿಂದ ಒಂದು ಅಪ್ಪರ್ ಹ್ಯಾಂಡ್ ಅಂತೂ ಖಂಡಿತ ಇದ್ದೇ ಇರೋದು. ಹೌದು, ಲಾಸ್ಟ್ ಫ್ಯೂ ಇಯರ್ಸ್ ಒಂದು 2-3 ಸೀಸನಿಂದ ಚೆನ್ನಾಗಿ ಆಡದೇ ಇರ್ಬೋದು. ಬಟ್ ಇತಿಹಾಸ ಎಲ್ಲ ತೆಗೆದು ನೋಡ್ತು ಅಂದಾಗ ಇನ್ನೇನಾದ್ರು ಲಾಸ್ಟ್ 3 ಸೀಸನ್ ಬೆಟ್ರಾಗಿ ಪರ್ಫಾರ್ಮ್ ಮಾಡಿತ್ತು ಅಂದರೆ ನೀವು ಯಾವ ರೇಂಜಿಗೆ ಇರ್ಬೋದಾಗಿತ್ತು. ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ರೆ 68% ವಿನ್ನಿಂಗ್ ಸ್ಟ್ಯಾಟ್ಸ್ನ ಚೇಪಕ್ಕಲ್ಲಿ ಇಟ್ಕೊಂಡಿದ್ದಾರಲ್ಲ ಅವರು. ಸೊ ಈ ಸೀಸನ್ನು ಕೂಡ ಸೋತಿದ್ದಾರೆ, ಬಟ್ ಆದರೂ ಕೂಡ ಗೆದ್ದಿದ್ದಾರೆ ಲಾಸ್ಟ್ ಮ್ಯಾಚ್ನ. ಸೊ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ರಪ್ಪ ಹಿಸ್ಟ್ರಿ ತೆಗೆದು ನೋಡ್ತು ಅಂತ ಅಂದಾಗ ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ 175 ಇದೆ. ಆ್ಯಂಡ್ ಸಿಕ್ಕಾಪಟ್ಟೆ ಹ್ಯೂಮಿಡ್ ಕಂಡೀಷನ್ಸು, ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ. ಈ ಮುಂಬೈ ಕಂಪೇರ್ ಮಾಡ್ತು ಅಂದರೆ ಚೆನ್ನೈಯಲ್ಲಿ ಯದ್ವಾ ಸುಸ್ತಾಗೋಗ್ಬಿಡುತ್ತೆ. ನೋಡೋಲ್ಲಪ್ಪ ಸಂಜು ಸ್ಯಾಮ್ಸನ್ನು ಸ್ನಾನನೇ ಆಗೋಗ್ಬಿಟ್ಟಿತ್ತು. 20 ಓವರ್ ಬ್ಯಾಟಿಂಗ್ ಆಡೋದು ಒನ್ ಆಫ್ ದ ಟಫೆಸ್ಟ್ ಟಾಸ್ಕು ಇಲ್ಲಿ. ಓಪನಿಂಗ್ ಬಂದಂಥವ್ರು ಲಾಸ್ಟ್ವರೆಗೂ ಇರಬೇಕು ಅಂತಂದರೆ ಡ್ರೈನ್ಔಟ್ ಆಗೋಗ್ಬಿಡ್ತಾರೆ. ಸೊ ನೋಡೋಣ ಯಾರು ಡ್ರೈನ್ಔಟ್ ಆಗ್ತಾರೆ ಇವತ್ತು. 20 ಓವರ್ ಕಂಪ್ಲೀಟಾಗಿ ಯಾವ ಬ್ಯಾಟರ್ ಆಡ್ತಾರೆ ಲಾಸ್ಟ್ ಟೈಮು ಸಂಜು ಸ್ಯಾಮ್ಸನ್ ಆಡ್ದಂಗೆ ಅಂತ. ಆ್ಯಂಡ್ ಟಾಸ್ ಫ್ಯಾಕ್ಟ್ರಿಯಲ್ಲಿ ಟಾಸ್ ಗೆದ್ದವರು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾರೆ ಬ್ಯಾಟಿಂಗ್ ಆಡೋದಕ್ಕಿಂತ. ಹೌದು, ಬ್ಯಾಟಿಂಗ್ ಸಖತ್ತಾಗಿ ಒಂದು ಸ್ಕೋರ್ನ 200+ ಅವರು ಕಲೆ ಆಗ್ತು ಅಂದರೆ ಖಂಡಿತ ವಿನ್ನಿಂಗ್ ಪಾಸಿಬಲ್ ಇರುತ್ತೆ. ಚೇಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಆದರೂ ಕೂಡ ಇಲ್ಲಿ ಚೇಸ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ ಟಾಸ್ ಗೆದ್ದು. ಯಾಕಂದರೆ ಡ್ಯೂ ಫ್ಯಾಕ್ಟರ್ ಸಿಕ್ಕಾಪಟ್ಟೆ ಎಫೆಕ್ಟ್ ಮಾಡುತ್ತೆ ಅಂತ ಹೇಳ್ತಿಲ್ಲ, ಒಂದು ರೇಂಜಿಗೆ ಇರೋದ್ರಿಂದ, ಹ್ಯೂಮಿಡ್ ಕಂಡೀಷನ್ಸು ಕೂಡ ಇರೋದ್ರಿಂದ. ಸೊ ಇಲ್ಲಿ ಚೇಸ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಸೊ ಇಲ್ಲಿ 32 ಮ್ಯಾಚು ಆಗಿದೆ ಟೋಟಲಾಗಿ, ಓವರಾಲ್ ಆಗಿ ಹೆಡ್ ಅಂತ ಬಂದಾಗ. ಅದರಲ್ಲಿ 20 ಮ್ಯಾಚ್ನ ಗೆದ್ದಿದ್ದಾರೆ CSK ಅವರು, 11 ಮ್ಯಾಚ್ನ ಗೆದ್ದಿದ್ದಾರೆ KKR ಅವರು. ಅಜಾಗಜಾಂತರ ಡಿಫ್ರೆನ್ಸ್. ಇನ್ಫ್ಯಾಕ್ಟ್ ನಮ್ಮ RCB CSKಗೂ ಇಷ್ಟೊಂದು ಹೆವಿ ಡಿಫ್ರೆನ್ಸ್ ಇಲ್ಲ, ಇವ್ರಿಗೆ ಅಜಾಗಜಾಂತರ ಡಿಫ್ರೆನ್ಸ್. 20-11 ಅಂದರೆ ಎಲ್ಲಿಂದ ಎಲ್ಲಿಗೆ. 1 ಮ್ಯಾಚ್ ನೋ ರಿಸಲ್ಟ್ ಕೂಡ ಆಗಿದೆ. ಆ್ಯಂಡ್ ಕರೆಂಟ್ ಸ್ಟ್ಯಾಂಡಿಂಗ್ಸ್ 9th ಪ್ಲೇಸು, ಇವ್ರು ಬಂದು 10th ಪ್ಲೇಸು.
ಸೊ ಹೋಮ್ ಡಾಮಿನೇಷನ್ ಹೇಳಿದ್ನಲ್ಲಪ್ಪ, CSK ಮೆಜಾರಿಟಿ ಆಫ್ ದ ಮ್ಯಾಚಸ್ನ ಇಲ್ಲಿ ಗೆದ್ದಿರೋದ್ರಿಂದ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿರ್ತಾರೆ. ಆ್ಯಂಡ್ ಇವತ್ತು MS ಧೋನಿಯವ್ರು ಬರುವಂಥ ಚಾನ್ಸ್ ಇದೆ ಗುರು. ಡೆವಾಲ್ಡ್ ಬ್ರೇವಿಸ್ ಲಾಸ್ಟ್ ಮ್ಯಾಚ್ ಬಂದಿದ್ರು, ಅವ್ರಿಗೆ ಅವಕಾಶ ಅನ್ನೋದು ಸಿಗಲಿಲ್ಲ, ವಿಕೆಟ್ಸ್ನೇ ಕಳ್ಕೊಂಡಿಲ್ಲ CSK ಅವರು. ಸೊ ಈ ಮ್ಯಾಚ್ ಅವ್ರಿಗೂ ಕೂಡ ಅವಕಾಶ ಸಿಕ್ತು ಅಂತ ಅಂದರೆ ಆ್ಯಕ್ಚುಲಿ ಇನ್ನೂ ಆಕ್ಸಿಲೇಟ್ ಮಾಡಿರ್ಬೋದಾಗಿತ್ತು CSK ಅವರು. ಅವರ ಕೆಪಾಸಿಟಿಗೆ ನೋಡ್ತು ಅಂತಂದರೆ ಇನ್ನೂ ಚೆನ್ನಾಗಿ ಸ್ಕೋರ್ ಮಾಡಿರ್ಬೋದಾಗಿತ್ತು. ಲಾಸ್ಟ್ ಮ್ಯಾಚು 215 ಇದೆಲ್ಲ ಸ್ಕೋರ್ ಅಲ್ಲ, ಇನ್ನೂ 230 ಆ ರೇಂಜ್ಗೆಲ್ಲ ಹೋಗಿರ್ಬೋದಾಗಿತ್ತು. ಸೊ ಧೋನಿ ಬೇರೆ ಬರೋದ್ರಿಂದ ಇವತ್ತು ಒಂದು ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ, ಬರಬಹುದು ಅಂತ ಅಂದ್ಕೊಂಡಿದ್ದು. ಇವಾಗ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ನೆನ್ನೆ ಮ್ಯಾಚ್ ಟೈಮಲ್ಲಿ ತೋರಿಸಿದ್ರು ಚೇಪಾಕಲ್ಲಿ MSD ಅವರು ಪ್ರಾಕ್ಟೀಸ್ ಮಾಡ್ತಿರೋದ. ಸುಮ್ಮನೆ ಪ್ರಾಕ್ಟೀಸ್ ಮಾಡ್ಬಿಟ್ಟು ಆಸೆ ತೋರಿಸ್ತಾರ ಅಥವಾ ಮ್ಯಾಚ್ಗೆ ಎಂಟ್ರಿ ಕೊಡ್ತಾರ ಅಂತ ನಾವು ಕಾದು ನೋಡಬೇಕಾಗಿದೆ ಮಗ. ಸೊ ಓವರಾಲ್ ಆಗಿ ಎಲ್ಲ ನೋಡ್ತು ಅಂತ ಅಂದಾಗ ಲಾಸ್ಟ್ ಮ್ಯಾಚು CSK ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಗೆದ್ದಿರೋದು ನೋಡ್ತು ಅಂತ ಅಂದಾಗ CSK ಬೌಲಿಂಗ್ ಯೂನಿಟ್ ಕೂಡ ಸ್ವಲ್ಪ ಡೆವಲಪ್ ಆಗಿದೆ ಇವಾಗ. ಜಿಮ್ಮಿ ಓಟನ್ ಎಸ್ಪೆಷಲಿ ಸಿಕ್ಕಾಪಟ್ಟೆ ಸೈಕ್ ಬೌಲಿಂಗ್ನ ಚೇಪಾಕ್ ಸ್ಟೇಡಿಯಮಲ್ಲಿ ಲಾಸ್ಟ್ ಮ್ಯಾಚು ಕನ್ವಿನ್ಸಿಂಗ್ ಬೌಲಿಂಗ್ನ ಮಾಡಿದ್ರು, ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗೋದ್ರ ಬೌಲಿಂಗ್ನ ಮಾಡಿದ್ರು. ಎಕನಾಮಿಕಲ್ ಸ್ಪೆಲ್ 4 ವಿಕೆಟ್ ಎಲ್ಲ ಎತ್ಬಿಟ್ರು. ಸೊ ಅವರು ಈ ಮ್ಯಾಚನ್ನು ಕೂಡ ಇಂಪ್ಯಾಕ್ಟ್ ಮಾಡುವಂಥ ಚಾನ್ಸ್ ಇದೆ. ಯಾಕಂದರೆ ಒಂಥರ ಒಂದು ಫ್ಲೋ ಸಿಕ್ತು ಅಂತಂದರೆ ಒಂದು ಸ್ಟೇಡಿಯಮಲ್ಲಿ ಆ ಫ್ಲೋನ ಕಂಟಿನ್ಯೂ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಪ್ರತಿಯೊಬ್ಬ ಪ್ಲೇಯರನ್ನು. ಹೌದು, ಓಡಿಸ್ಕೊಂಡಿರೋದು ನೋಡಿದ್ದೀವಿ ಜಿಮ್ಮಿ ಓಟನು, ಬಟ್ ಇಂಪ್ರೆಸಿವ್ ಪರ್ಫಾರ್ಮೆನ್ಸು ಬಂದಿದೆ. ಸೊ ಅದರಿಂದ ಕಾನ್ಫಿಡೆನ್ಸ್ ಅದು ಸಿಕ್ಕಾಪಟ್ಟೆ ಅವರ ಮೇಲೆ ಇರುತ್ತೆ. ಖಲೀಲ್ ಅಹ್ಮದ್ ಮೇಲೆ ಅಷ್ಟೊಂದೇನು ಹೋಪ್ಸ್ ಏನಿಲ್ಲ, ಬಟ್ ಜಿಮ್ಮಿ ಓಟನ್ ಮೇಲೆ ಖಂಡಿತ CSK ಹೋಪ್ಸ್ ಅಂತೂ ಖಂಡಿತ ಇಟ್ಕೊಳ್ಳುತ್ತೆ. ನೋಡುವ ಇವತ್ತಿನ ಪಂದ್ಯ ಏನಾಗುತ್ತೆ ಅಂತ. ಇವತ್ತಿನ ಮ್ಯಾಚ್ ವಿನ್ನರ್ ಆಗ್ಬೋದು ಅಂತ ನನಗೇನೋ ಅನ್ನಿಸ್ತಾ ಇದೆ. ಋತುರಾಜ್ ಗಾಯಕ್ವಾಡ್ ಅವರು ಮ್ಯಾಚ್ ಗೇಮ್ ಚೇಂಜ್ ಮಾಡ್ಬೋದು ಅಂತ ಅನ್ನಿಸ್ತಿದೆ. ಏನಕ್ಕೆ ಅಂತಂದರೆ ಅವ್ರ ಬ್ಯಾಟಿಂದ ರನ್ಸ್ ಬಂದಿಲ್ಲ, ರನ್ಸ್ ಕೊರತೆ ಅವರ ಬ್ಯಾಟಿಂದ ಇದೆ. ಹೆದರ್ಕೊಂಡು ಆಡ್ತಿದ್ದಾರೆ. ಇವತ್ತು ಏನೋ ಸೈಕಾಗಿ ಬೇರೆ ಒಂದು ಇಂಟೆಂಟಲ್ಲಿ ಬಂದ್ಬಿಟ್ಟು ಆಡ್ತಾರೆ ಅಂತ ನಾನು ಹೋಪ್ ಮಾಡ್ತಾ ಇದ್ದೀನಿ. ಋತು ಇವತ್ತು ಗೇಮ್ ಚೇಂಜರ್ ಆಗ್ಬೋದು CSK ಕಡೆ ಅಂತ. ಆ್ಯಂಡ್ CSK ಇವತ್ತಿನ ಮ್ಯಾಚ್ನ ಗೆಲ್ಲುತ್ತೆ, KKR ಮತ್ತೆ ಸೋಲುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಚೇಪಾಕಲ್ಲಿ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ತಾರೆ CSK ಅವರು. ಧೋನಿಯವರು ಬಂತು ಅಂತಾರೆ ಇದಕ್ಕೆ ಅಡಿಷನಲ್ ಬೆನಿಫಿಟ್ ಸಿಕ್ದಂಗೆ ಇರುತ್ತೆ, ಆ್ಯಡ್ ಆನ್ ಸಿಕ್ದಂಗೆ ಇರುತ್ತೆ. ಬ್ಯಾಟಿಂಗ್ ಯೂನಿಟ್ ನೋಡಿ CSKದು ಋತುರಾಜ್ ಗಾಯಕ್ವಾಡ್, ಸಂಜು ಸ್ಯಾಮ್ಸನ್, ಆಯುಷ್ ಮಾತ್ರೆ, ಸರ್ಫರಾಜ್ ಖಾನ್, ಡೆವಾಲ್ಡ್ ಬ್ರೇವಿಸ್, ಶಿವಮ್ ದುಬೆ. ಸೊ ಈ 6 ಜನನು ಕೂಡ ಒಳ್ಳೆ ಫಾರ್ಮಲ್ಲಿರುವಂಥ ಪ್ಲೇಯರ್ಗಳು. ಅದ್ರ ಜೊತೆಗೆ ಜಿಮ್ಮಿ ಓಟನ್ ಕೂಡ ಆ್ಯಡ್ ಆಗ್ತಾರೆ. ಯಾಕಂದರೆ ಅವರು ಕೂಡ ಕಂಫರ್ಟಬಲ್ ಬ್ಯಾಟಿಂಗ್ನ ಆಡಿದ್ದಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿ ತೋರಿಸ್ಕೊಂಡಿದ್ದಾರೆ. ಇವರೆಲ್ಲ ಫೇಲ್ ಆದಂಥ ಟೈಮಲ್ಲಿ ಜಿಮ್ಮಿ ಓಟನ್ ಒಂದು 2 ಮ್ಯಾಚ್ ಸಖತ್ತಾಗಿ ಬ್ಯಾಟಿಂಗ್ನ ಆಡಿದ್ದಾರೆ. ಆ್ಯಂಡ್ ಧೋನಿನೂ ಇದಕ್ಕೆ ಆ್ಯಡ್ ಆನ್ ಆಯಿತು ಅಂತಂದರೆ ಇದಕ್ಕಿಂತ ಒಂದು ಸೈಕ್ ಆಗಿರುವಂಥ ಒಂದು ಬ್ಯಾಟಿಂಗ್ ಆರ್ಡರು ಇನ್ನೂ ಒಂದು ಇರೋದಿಲ್ಲ. ಆ್ಯಂಡ್ ಇದ್ರ ಜೊತೆಗೆ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಇನ್ನೇನು ನೋಡ್ತೀರಾ ಅಲ್ಲಿ ಅಜಿಂಕ್ಯ ರಹಾನೆ, ಫಿನ್ ಆಲನ್ನು, ರಘುವಂಶಿ, ಕ್ಯಾಮರಾನ್ ಗ್ರೀನು, ಆಮೇಲೆ ರಿಂಕು ಸಿಂಗು ಡುಬಾಕ್ ಆಗೋಗ್ಬಿಟ್ಟಿದ್ದಾರೆ. ರೋಮನ್ ಪವಲ್ಲು, ರಮಣ್ದೀಪ್ ಸಿಂಗು ಇವರು ಕೂಡ ನಂಬರ್ 7 ನಂಬರ್ 8 ಸುನಿಲ್ ನರೇನ್ ತೊಗೊಂತವ್ರು ನಂಬರ್ 8 ಕೂಡ ಕಂಫರ್ಟಬಲ್ ಆಗಿರುವಂಥ ಬ್ಯಾಟಿಂಗ್ ಯೂನಿಟ್ ಇದೆ. ಬಟ್ ಆದರೂ ಕೂಡ ಟೀಮು ಕ್ಲಿಕ್ಕಾಗಕ್ಕೆ ಆಗ್ತಾ ಇಲ್ಲ. ಏನಕ್ಕೆ ಅಂತಂದರೆ ಬ್ಯಾಟಲ್ಲಿ ರನ್ಸ್ಗಳು ಬರ್ತಾ ಇಲ್ಲ. ರಘುವಂಶಿ ಒಬ್ಬರೇ ಒಂದು ಸ್ವಲ್ಪ ಕನ್ಸಿಸ್ಟೆಂಟಾಗಿ ಆಡ್ತಾ ಇರೋದು. ಫಿನ್ ಆಲನ್ ಹೊಡಿ ಆಟ ಆಡ್ತಾರೆ, ಇಲ್ಲಾಂದರೆ ಹೋಯ್ತಾರೆ. ಪಾಪ ಅನ್ಯಾಯ ಕೂಡ ಆಗಿದೆ ಫಿನ್ ಆಲನ್ ಅವರಿಗೆ. ಔಟ್ ಇಲ್ಲದೆ ಇರೋದನ್ನ ಔಟು ಅಂತೆಲ್ಲ ಕೊಟ್ಟು ಕಳಿಸಿದ್ದಾರೆ ಪಾಪ ಅಜಿಂಕ್ಯ ರಹಾನೆ ಅವರು ಕೂಡ ಹಂಗೆ ಹಿಂಗೆ ಕ್ಯಾಪ್ಟನ್ಸಿನ ನಿಭಾಯಿಸ್ತಾ ಇದ್ದಾರೆ ತಕ್ಕ ಮಟ್ಟಿಗೆ. ನಾನು ಹೇಳಿದ್ದೀನಿ ಅಜಿಂಕ್ಯ ರಹಾನೆ ಅವರು ನಾಟ್ ಎ ಗುಡ್ ಕ್ಯಾಪ್ಟನ್ ಅಂತ ಮುಂಚೆನೇ ಹೇಳ್ಬಿಟ್ಟಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಅಜಿಂಕ್ಯ ರಹಾನೆ ಅವ್ರಿಗೆ ಕ್ಯಾಪ್ಟನ್ಸಿನ ಕಿತ್ಕೊಂಡ್ಬಿಟ್ಟು ರಿಂಕು ಸಿಂಗಿಗೆ ಇಕ್ತಾರ ಅಂದರೆ ಇನ್ನೊಂದು 2 ಮ್ಯಾಚ್ ಹಿಂಗೆ ಆಯಿತು ಅಂದರೆ ಖಂಡಿತ ಕ್ಯಾಪ್ಟನ್ಸಿ ಚೇಂಜ್ ಅಂತೂ ಪಕ್ಕ ಮಾಡೇ ಮಾಡ್ತಾರೆ. ಅಜಿಂಕ್ಯ ರಹಾನೆ ನೀನು ಜೆನ್ಯೂನ್ ಪ್ಲೇಯರ್ ಆಡಪ್ಪ, ನಿನ್ನ ಕ್ಯಾಪ್ಟನ್ಸಿಗೆ ಒಂದು ದೊಡ್ಡ ನಮಸ್ಕಾರ ಅಂತ. ಆ್ಯಂಡ್ ಇಲ್ಲಿ ವರುಣ್ ಚಕ್ರವರ್ತಿ ಬರೀ ನಾಯಿ ಓಡಿಸ್ಕೊಂತ ಇರೋದ್ರಿಂದ ಅವರು ಒಂಥರ ನೋಡಿ ಹೆಂಗಾಗಿದೆ ಅಂತ. ಆ ಕಡೆ ಬೌಲಿಂಗಲ್ಲಿ ಸುನಿಲ್ ನರೇನ್ ಪರವಾಗಿಲ್ಲ, ಇನ್ಯಾರೋ ಅಷ್ಟು ಅಂಥ ಮಟ್ಟಿಗೆ ಇಲ್ಲಿ ಸೈನಿ ಆಗಿರ್ಬೋದು, ಕಾರ್ತಿಕ್ ತ್ಯಾಗಿ ಆಗಿರ್ಬೋದು, ವೈಭವ್ ವರೋರಾ ಆಗಿರ್ಬೋದು, ಅಂಥ ಮಟ್ಟಿಗೆ ಇಂಪ್ರೆಸಿವ್ ಬೌಲಿಂಗ್ ಇವರು ಇಲ್ಲಾಗರು ಭಯ ಹುಟ್ಟಿಸ್ತಾರೆ ಬೌಲಿಂಗಲ್ಲಿ ಅಂತ ನನಗೇನೂ ಅನ್ನಿಸ್ತಾ ಇಲ್ಲ. ಸೊ ಅದರಿಂದ ಜೈಮಿ ಓಟನ್ಗೆ ಕಂಪೇರ್ ಮಾಡ್ತು ಅಂದ್ರೆ ಅನ್ನಿಸ್ತಾ ಇಲ್ಲ, ಯಾಕಂದ್ರೆ ಅವ್ರು ಭಯ ಹುಟ್ಟಿಸಿದ್ದಾರೆ. CSK ಕಡೆನೂ ಅಂಥ ಹೆವಿ ಬೌಲಿಂಗ್ ಏನಿಲ್ಲ, ಬಟ್ ಆದರೆ ಸ್ವಲ್ಪ ಭಯ ಹುಟ್ಟಿಸಿದ್ದಾರೆ ಲಾಸ್ಟ್ ಮ್ಯಾಚು. ಸ್ವಲ್ಪ ಇಂಪ್ಯಾಕ್ಟ್ ಚೆನ್ನಾಗಿ ಮಾಡಿರೋದ್ರಿಂದ ನನಗೆ ಕಾನ್ಫಿಡೆನ್ಸ್ ಇದೆ ಇವತ್ತು CSK ಗೆಲ್ತಾರೆ ಅಂತ. ನಿಮಗೆ ಏನಿಸಿದೆ ಕಾಮೆಂಟ್ ಸೆಕ್ಷನ್ ಹಾಕಿ.